ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡದಿಂದ ಚಿತ್ತಾಪುರದ ದಂಡೋತಿ ಕ್ರಾಸ್ವರೆಗೂ ಚಿತ್ತಾಪುರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ರಸ್ತೆಯುದ್ದಕ್ಕೂ ಬೃಹತ್ ಪ್ರಮಾಣದ ತಗ್ಗು ಗುಂಡಿಗಳು ನಿರ್ಮಾಣವಾಗಿವೆ. ಇದರಿಂದ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುವ ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಈ ರಸ್ತೆಯಲ್ಲಿ ಲಾರಿ, ಬಸ್ಸು, ಕಾರು, ದ್ವಿಚಕ್ರ ವಾಹನ, ಎತ್ತಿನ ಬಂಡಿ ಸೇರಿದಂತೆ ನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ. ಆದರೆ ರಸ್ತೆಯ ದುಸ್ಥಿತಿಯಿಂದ ವಾಹನಗಳನ್ನು ನಿಧಾನವಾಗಿ ಹಾಗೂ ಅತ್ಯಂತ ಎಚ್ಚರಿಕೆಯಿಂದ ಚಲಾಯಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ಬೃಹತ್ ಗುಂಡಿಗಳನ್ನು ತಪ್ಪಿಸಲು ಹೋಗುವ ಸಂದರ್ಭದಲ್ಲಿ ಲಾರಿಗಳು ಉರುಳಿ ಬಿದ್ದಿರುವ ಘಟನೆಗಳು ನಡೆದಿದ್ದು, ಅಪಘಾತದ ಆತಂಕ ಎದುರಾಗಿದೆ. ಇನ್ನು ದ್ವಿಚಕ್ರ ವಾಹನ ಸವಾರರು ಗುಂಡಿಗಳನ್ನು ತಪ್ಪಿಸಲು ಹೋಗಿ ನಿಯಂತ್ರಣ ಕಳೆದುಕೊಂಡು ರಸ್ತೆಗೆ ಬಿದ್ದಿರುವ ಘಟನೆಗಳು ನಡೆದಿವೆ. ಕೆಲವರು ಸಣ್ಣ ಪುಟ್ಟ ಗಾಯಗಳಿಗೂ ಒಳಗಾಗಿದ್ದಾರೆ ಎನ್ನಲಾಗಿದೆ. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಗುಂಡಿಗಳನ್ನು ಮಳೆ ನೀರು ತುಂಬಿಕೊಳ್ಳುತ್ತಿದ್ದು, ಗುಂಡಿಯ ಆಳ ಎಷ್ಟಿದೆ ಎಂಬುದು ವಾಹನ ಸವಾರಿಗೆ ತಿಳಿಯದಂತಾಗಿದೆ. ಇದರಿಂದ ಅಪಘಾತದ ಅಪಾಯ ಮತ್ತಷ್ಟು ಹೆಚ್ಚಾಗಿದೆ. ರಾತ್ರಿಯ ವೇಳೆ ಈ ರಸ್ತೆಯಲ್ಲಿ ಸಂಚರಿಸುವುದು ಇನ್ನಷ್ಟು ದುಸ್ತರವಾಗಿದೆ. ಸಮರ್ಪಕ ಬೆಳಕಿನ ಕೊರತೆ ಹಾಗೂ ಗುಂಡಿಗಳಲ್ಲಿ ನೀರು ನಿಂತಿರುವುದರಿಂದ ವಾಹನ ಸವಾರರಿಗೆ ರಸ್ತೆ ಮೇಲಿನ ಅಪಾಯಗಳನ್ನು ಗುರುತಿಸುವುದು ಕಷ್ಟವಾಗುತ್ತಿದೆ. ಲಾರಿ ಮತ್ತು ಬಸ್ಗಳಂತಹ ದೊಡ್ಡ ವಾಹನಗಳ ಸಂಚಾರದ ವೇಳೆ ಎದುರುಗಡೆಯಿಂದ ಬರುವ ವಾಹನಗಳಿಗೆ ದಾರಿ ಮಾಡಿಕೊಡುವುದು ಸವಾಲಾಗಿದೆ. ರಸ್ತೆಯ ದುಸ್ಥಿತಿಯಿಂದ ವಾಹನಗಳ ಸಂಚಾರಕ್ಕೆ ಮಾತ್ರವಲ್ಲದೆ ರಸ್ತೆ ಮತ್ತು ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ಹಾಗೂ ಕಾರ್ಮಿಕರು ಕೆಲಸಕ್ಕೆ ತೆರಳಲು ಕೂಡ ತೊಂದರೆಯಾಗುತ್ತಿದೆ. ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ ಸೇರಿದಂತೆ ಇತರ ಅಗತ್ಯ ವಾಹನಗಳ ಸಂಚಾರಕ್ಕೂ ಸಮಸ್ಯೆಯಾಗುವ ಆತಂಕ ಸಾರ್ವಜನಿಕರಲ್ಲಿ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ರಸ್ತೆ ಇಲಾಖೆ ಅಧಿಕಾರಿಗಳು, ಸ್ಥಳೀಯರು, ಶಾಸಕರು ಹಾಗೂ ಸಚಿವರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಪರಿಸ್ಥಿತಿಯನ್ನು ಪರಿಶೀಲಿಸಬೇಕು. ಬೃಹತ್ ಗುಂಡಿಗಳನ್ನು ತಕ್ಷಣ ಮುಚ್ಚಿ ರಸ್ತೆಯ ಸಂಪೂರ್ಣ ದುರಸ್ತಿ ಹಾಗೂ ಗುಣಮಟ್ಟದ ರಸ್ತೆ ಕಾಮಗಾರಿ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಪಘಾತ ಸಂಭವಿಸಿ ಪ್ರಾಣಹಾನಿಯಾಗುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತುರ್ತು ಕ್ರಮ ಕೈಗೊಳ್ಳಬೇಕಾಗಿದೆ ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ಈ ಚಿತ್ತಾಪುರದಿಂದ ಮಲ್ಕೇಡ್ ಹೋಗುವ ರಸ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸರ್? ನಾ ಕೇಬಲ್ದಾಗ ಇದ್ದೀನಿ ರೀ. ನಾನಂತೂ 24 ಗಂಟೆ ತಿರುಗಾಡ್ತೀನಿ ಮಲ್ಕೇಡ್ ಅಲ್ಟ್ರಾಟೆಕ್ಕಿಗೆ. ನನಗಂತೂ ಪ್ರಾಬ್ಲಮ್ ಭಾಳ ಆಲತ್ತದ. 2 ಸಾರಿ ಬಿದ್ದೀನಿ. ಕಂಪ್ಲೇಂಟ್ ಕೊಟ್ಟಿಲ್ಲ ಯಾರಿಗೆ. ಈಗ ಅರ್ವಿ ಪ್ರಾಬ್ಲಮ್ ಆಗ ನೋಡ್ರಿ. ಅದಕ್ಕೆ ಇಂಡಿಕೇಟರ್ ಎಲ್ಲ ಮುರಿದವ. ಹಂಗೆ ಮನೆ ಬಿದ್ದದಕ್ಕೆ ಚೆಕಿಂಗ್ ಮಾಡಿ ಮರಗಟ್ಟೆ ಬಿ ಹೋಗ್ಯಾವ. ಉರುಳಿದ್ದು ಲಾರಿಗಳು ಮನಾರ್ ಬಿದ್ದಾವ್ರಿ. ಅದು ಎಷ್ಟು ಮನಾರ್ ಆಗ್ಯಾವ್ರಿ. ಮಳೆ ಬಂದಾಗ ಏನ್ ಪರಿಸ್ಥಿತಿ ರೀ? ರಸ್ತೆ ಪರಿಸ್ಥಿತಿ ಏನಿದೆ? ನಮ್ಗ ಮಳೆ ಬರೋ ಮುಂದಾಗಂತೂ ಹೆಚ್ಚಿಗೆ ದಾರಿ ಕಾಣಿ ಬರಲ್ರಿ. ಟೆಗ್ಗಳವ್ರಿ, ಮೊಳಕಲ್ಲೊಟ್ಟು ಟೆಗ್ ಅವ್ರಿ. ಅದ್ರ ಟೆಗ್ನೆ ಬಿದ್ದವಂದ್ರಿ ದೊಡ್ಡ ಕಡಿಮೆ ಬರೋದು ಮತ ಹೊರಗ. ಏನ್ ಮಾಡ್ತೀರಿ ನೋಡ್ರಿ. ಇದು ರೋಡಿಂದ ಜಲ್ದಿ ಸಾಲ್ವ್ ಮಾಡ್ರಿ. ಈಗ ನಾವು ರೈತರು ತಿರುಗಾಡ್ತೀವಿ, ಕಾರ್ಮಿಕರು ತಿರುಗಾಡ್ತೀವಿ, ಲೇಬರ್ಸ್ ತಿರುಗಾಡ್ತೀವಿ. ಇದಕ್ಕೆ ಬಿದ್ದಿರೋ ಇದು ಏನು ಪ್ರಾಬ್ಲಮ್ ಯಾರಿಗೆ ಕೊಡ್ತಾರೆ ನಮಗೆ ಸಪೋರ್ಟಿಂಗ್? ನಮ್ಮ ಮಾಡ್ಕೋಬೇಕು. ಏನಿಲ್ಲ ಯಾರಿಗೆ ಕೊಡ್ಬೇಕು, ಯಾರಿಗೆ ಏನೇನೋ ಡಾಕ್ಯುಮೆಂಟ್ಸ್ ಕೊಡ್ಬೇಕಂದ್ರೆ ಹೇಳ್ರಿ, ಮಾಡಿ ಕೊಡ್ತೀವಿ ಅಂತ. ಹಂಗೇನಿಲ್ಲ. ಎಷ್ಟು ಮಂದಿ ಸಿಗ್ನೇಚರ್ ಬೇಕು ಅಷ್ಟು ಮಂದಿ ಸಿಗ್ನೇಚರ್ ಮಾಡಿ ಕೊಡ್ತೀನಿ ರೀ. ಹಂಗೇನಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೇಸಿ ನೋಡ್ಕೊಂಡು ಕೇಸಿ ಟೆಗ್ಗಳು ಅವ್ರಿ ಪ್ರಾಬ್ಲಮ್ ಆಗ್ಯಾವ. ನಮ್ಗೆ ಎಲ್ಲಿ ಬಂತಲ್ಲ ಆಕ್ಸಿಡೆಂಟ್ ಅಲ್ಲತ್ತವ. ನಾನು 2 ಸಾರಿ ಬಿದ್ದೀನಿ. ನನ್ನ ಗಾಡಿ ಬಿ ಇಲ್ಲೇ ಅದ ನೋಡ್ರಿ. ಲೆವೆಲ್ ಇಲ್ಲ ರೋಡು. ನೀವು ಬಂದಿಗೆ ಎಲ್ಲಿ ಬಂತೆಲ್ಲ ಟೆಗ್ಗಳವ್ರಿ. ಇದಕ್ಕೆ ಏನು ಮೇನ್ ಇದ್ರದ್ದು ಮುಖ್ಯಸ್ಥರು ಯಾರ ಅವ್ರು ಬಂದ್ ಕೇಸ್ ಚೆಕಿಂಗ್ ಮಾಡ್ಕೊಂಡು ಕೇಸ್ ಇದು ಪರಿಹಾರ ಮಾಡಿಕೊಡ್ಬೇಕು. ಇವು ಟೆಗ್ಗಳು ಮುಚ್ಚಿಕೊಡ್ಬೇಕು ನಮಗೆ. ಇದಕ್ಕೆ ಏನು ವ್ಯವಸ್ಥೆ ಮಾಡಿ ಕೊಡ್ತೀರಿ ಮಾಡಿಕೊಡ್ರಿ. ಓಕೆ, ನೀವು ಕೇಳಿದೇನು ಈ ರಸ್ತೆಯಲ್ಲಿ ತುಂಬಾ ತೆಗ್ಗುಗಳು ಬಿದ್ದಿವೆ, ತೆಗ್ಗುಗಳನ್ನು ಮುಚ್ಚಬೇಕು, ಅಧಿಕಾರಿಗಳು ಬಂದು ನೋಡ್ಬೇಕು ಇಲ್ಲಿ ರಸ್ತೆಯಲ್ಲಿ ಅಂತ ಹೇಳ್ತೀರಾ ನೀವು? ಹೌದ್ರಿ. ಓಕೆ ಸರ್, ತಮ್ಮ ಹೆಸರು? ಬಸವರಾಜ್ ಅಲ್ಲೂರ್ಕರ್. ಎಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತೀರಾ? ಚಿತ್ತಾಪುರದಿಂದ ಮಲ್ಕೇಡ್. ಸರ್, ಈ ರಸ್ತೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸರ್? ಸರ್, ಈ ರಸ್ತೆ ಬಗ್ಗೆ ಅಭಿಪ್ರಾಯ ಎಲ್ಲ ಏನ್ರಿ ಸರ್? ಪೂರಾ ರಸ್ತೆದು ಹದಗೆಟ್ಟದ್ರಿ. ಏನಿಲ್ರಿ, ಮಳೆ ಬಂದ್ರೆ ಟೆಗ್ಗ ಬಿದ್ದಾಗ ಪೂರಾ ಮಳೆ ನೀರು ನಿಂತು ಇಲ್ಲ. ಪೂರಾ ಗಾಡಿಗಳು ಓಡಾಡಕ್ ಭಾಳ ತಕ್ಲೀಫ್ ಅದ. ಗಾಡಿಗಳು ಅಂದ್ರೆ ಪೂರಾ ಅಡ್ಡ ತಿಡ್ಡ ಬರ್ತಾವ. 2 ವೀಲರ್ ಓಡಾಡಕ್ ಭಾಳ ಪರೇಶಾನ್ ಅದ ರೀ ಸರ್. ನೋಡ್ರಿ ಟೆಗ್ಗ ಬಿದ್ದಾವ್ರಿ ಸರ್. ನೋಡ್ರಿ ಸರ್, ಟೆಗ್ಗ ಬಿದ್ದದ್ ನೋಡ್ರಿ ಸರ್. ನೋಡ್ರಿ ನೀವು ನೋಡ್ಕೇಸಿಂದ ಬೇಕಾದ್ರೆ ಏನು ಮಾಡೋದ ಮಾಡ್ರಿ ಸರ್.
ಇದು ಸಂಬಂಧಪಟ್ಟ ಅಧಿಕಾರಿ ಯಾರ ಬಂದ್ ಕೇಸಿಂದ ನೋಡಿ ಕೇಸಿಂದ ಇದು ರೋಡ್ ಮಾಡ್ಕೊಡ್ಬೇಕ್ರಿ ಸರ್. ಭಾಳ ತಕ್ಲೀಫಲ್ಲ ಆಗ್ತದೆ ನಮಗೆ. ಘಟನೆಗಳು ಬಕ್ಕಳಾಗಿವೆ. ಏನಾಗಿದೆ ಸರ್? 2 ವೀಲರ್ ಬಿದ್ದಾವ, ಲಾರಿ ಬಿದ್ದಾವ, ಬಿದ್ದವ್ರು ಕೈಕಾಲು ಮುರ್ಕೊಂಡಾರಿ ಸರ್. ಯಾರಿಗೆ ಹೇಳ್ಬೇಕ್ರಿ ಸರ್ ಕೈಕಾಲು ಮುರ್ಕೊಂಡ್ರೆ? ಯಾರು ಕೊಡ್ತಾರೆ ಇದ್ರ ಪರಿಹಾರ ಹೇಳ್ರಿ ನೋಡಮ್ಮ? ಯಾರು ಕೊಡ್ತಾರೆ ಇದ್ರ ಪರಿಹಾರ ಸರ್? ಅದೇ ಇದು ಸಂಬಂಧಪಟ್ಟ ಅಧಿಕಾರಿಗಳು ಬಂದ್ ಕೇಸಿಂದ ಇದು ಏನದ ಟೆಗ್ಗಗಳಲ್ಲಿ ಏನೇ ಅಲ್ಲಿ ಇದು ಏನದ ಸಾಲ್ವ್ ಮಾಡಿ ಕೊಡ್ಬೇಕ್ರಿ ಸರ್ ನಮಗೆ. ಮತ್ತೇನು ಬೇಡಿಕೆ ಏನಿಲ್ಲ ಸರ್. ಎಷ್ಟು ವರ್ಷದಿಂದ ಖರಾಬ್ ಸರ್ ಇದು ರೋಡು? ಸರ್ ಇದು 3-4 ವರ್ಷದಿಂದ ಆಯ್ತು ರೋಡ್ ಭಾಳ ಖರಾಬ್ ಇದೆ ಸರ್. ಹಾಂ ರೀ. ನಾವು ರಾತ್ರಿ ಡ್ಯೂಟಿ ಮುಗಿಸ್ಕೊಂಡ್ರೆ ಪೂರಾ ಟೆಗ್ಗ ನೋಡ್ರಿ ಹೆಂಗೆ ಬಿದ್ದದ ಇಲ್ಲಿ ಪೂರಾ. ಈಗ ಹಾಂ ರೀ. ರಾತ್ರಿ ಬರೋ ಟೆಗ್ಗನೂ ಕಾಣಲ್ಲ, ಏನೂ ಕಾಣಲ್ಲ, ಪೂರಾ ನೀರು ನಿಂತ ಒಳಗೆ. ಹೆಂಗೆ ಮಾಡ್ಬೇಕ್ರಿ ಸರ್? ಇಲ್ಲಿ ಯಾರು ಅಧಿಕಾರಿಗಳು ಏನೋ ನೋಡ್ತಾ ಇಲ್ಲ ಇಲ್ಲಿ. ಹಾಂ ರೀ. ಹೆಂಗೆ ಮಾಡಮ್ರಿ ಸರ್ ಇದಕ್ಕೆ? ಅದೇ ಪ್ಯಾಚಪ್ ಮಾಡ್ತಾರೆ ಹೋಗ್ತಾರೆ ಮತ್ತೆ ಅದೇ ಲಾರಿಗಳೆಲ್ಲ ಓಡಾಡಿಕೇಶನ್ ಮತ್ತೆ ಹಂಗೆ ಆಗ್ತದೆ ಸರ್. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡ್ಬೇಕ್ರಿ. ನಾವು ಓಡಾಡೋದು ಭಾಳ ತಕ್ಲೀಫ್ ಆಗ ಬಂದು ರೋಡ್ ಮಾಡಿಸ್ಕೊಡ್ಬೇಕು ಸರ್. ನಿರ್ಮಾಣ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊಳತ್ತೀವಿ ಸರ್. ತಮ್ಮ ಹೆಸರು ಸರ್? ಸರ್ ಅನಿಲ್ ಕುಮಾರ್. ಓಕೆ ಸರ್, ಥ್ಯಾಂಕ್ ಯು.